ನೀ ಮಾತಾಡ ಭಾಗ್ಯಸ ನೀನು ಒಂದೊಂದು ಸತಿ ಮಾಡೋದು ಹಾಗೆ. ಇಲ್ಲಿಂದ ಅಲ್ಲಿಗೆ ಬಂದಿತ್ತು ಹೌದಲ್ಲ ಕರ್ಕೊಬರಕ್ಕಂತ, ತಪ್ಪನದ್ರ ಜೊತೆ ಬಂದಿದ್ರೆ ಏನಾಗ್ತೈತೆ ನಿಂಗೆ? ಬ್ಯಾಡ್ರಿದು ಹವ್ಯಾಸ ಹಾದಿ ಬದಿ ಎಲ್ಲ ಮಾಡ್ಕೊಂಡ ಇದು ಅಲ್ಲಿ ಹೋಗ್ತದೆ, ಮನೆಗೆ ಬರಲ್ಲ, ಹಂಗೆ ಮಾಡ್ತದೆ ಹಿಂಗೆ ಮಾಡ್ತದೆ. ನಾ ಎಂತ ಮಾಡೋಕ್ಕಾಗ್ತದೆ? ಹೋದಲ್ಲ ತನಕ ಹಿಂಗಿದ್ದುಂದು ಎಂತಾರು ಮಾಡ್ಕಿತೀಯ. ಈಗ ನೀನು ದಸೆಯಿಂದ ನಂಗೆ ಮಾಡ್ತೀಯ. ಈಗ ಬೇಕಂದು ನನಗೆ ಈ ವಯಸ್ಸಲ್ಲಿ ಕೈ ಸುಟ್ಕೊ ತಿನ್ನೋದು ಗನಾಗೆ ಇರ್ತಿತ್ತು ಮನೆ ಬದಿ. ಈಗ ಹೋಗ ಅಂತ ಹೇಳಿದ್ರೆ ಅದಕ್ಕೂ ಕೂಡ್ತು. ಮತ್ತು ನಿಂಗೆ ಹೋಗೊಂದ್ಸಲ ಬಾ ಅಂತ ಹೇಳಿ ಕರ್ಕೊಬರ್ಬಾರ್ದಾ? ನಾನು ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತೀನಲ್ಲ, ನಂಗೆ ಹಿಡ್ಕೊಂಡು ಹೊಡಿಬೇಕು. ಅಲ್ಲ, ಆವತ್ತಿಂದ ಹೇಳ್ತಾನೆ ಇದ್ದೀನಿ ನನಗೆ ಎಂತ ಮಾಡ್ತಿದ್ದೀನಿ ಅಂತ ಗೊತ್ತಾಗಲ್ಲ ಅಂತ ಹೇಳಿ ಮತ್ತು ಹಂಗೆ ಏನು ಮಾಡ್ತೀವಿ? ಗೊತ್ತಾದ್ರೆ ಹಾಗೆಲ್ಲ ಮಾಡೋಕ್ಕೆ ನನಗೇನು ಹುಚ್ಚ? ಎಂತ ಅಂತ ಸರಿ ಜ್ಞಾನನೂ ಇಲ್ಲ ನನಗೆ. ಈಗ ಅಪ್ಪ ಹೇಳ್ತಾರೆ ಅಂತ ನೀನು ಕೇಳ, ನೀನು ಎಷ್ಟೆಷ್ಟು ಸುಳ್ಳು ಹೇಳೋದು ಅಪ್ಪನ ಹತ್ರ ಎಂಥದ್ದೇನ? ಎಂಥದಪ್ಪ, ಈಗ ನಿನ್ನ ಅಪ್ಪ ಹೇಳ್ದಂಗೆ ಗೊತ್ತಾಗದೆ ಇರೋದು ಅದು ಹೆಂಗದ? ಆ ಡ್ರೈವರ ಬಂದು ಬೈದು ಕೂಡಲೇ ಬಸ್ ಹತ್ತೆ ಬರೋಕ್ಕೆ ಗೊತ್ತಾಗಿದೆ, ಕೂತಿಲಿ ತನಕ ಬರೋಕ್ಕೆ ಗೊತ್ತಾಗಿದೆ. ಅದ್ರ ಹತ್ರ ಹಂಗೆ ಮಾಡಬಾರ್ದು ಅಂತ ಗೊತ್ತಾಗಲ್ಲ. ಏನಪ್ಪ ಒಬ್ರೊಬ್ರು ಒಂದೊಂದು ನಮ್ಮನೆ ಹೇಳ್ತೀರಿ. ನಿಮ್ಮ ಮಧ್ಯಕ್ಕೆ ನಾನೊಬ್ಳೆ ಸಿಕ್ಕಾಕಿಂಡ. ಈಗ ಬ್ಯಾಟಿಗೆ ಒಂದು ಪಕ್ಷ ಬಂದ್ರೆ ಬಂದಿದ್ದಾತು, ಬಾಲೆಗಿನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಎಂಥದ? ಬಂದು ಹೋದಕ್ಕೂ ಏನಾಯ್ತು ನೋಡೋಣ ತಲೆ ಹೋಗಂಥದ್ದೀಗ. ಬಂದ್ಕೊಂಡು ಈ ಥರ ತಲೆ ಮೇಲೆ ಕೈ ಎತ್ಕೊಂಡು ಇದು ಮಾಡ್ತೀಯಲ್ಲ. ನಿಂಗೆ ಹೇಳೋರು ಹಂಗಿದ್ದಾರೆ ಬಿಡು. ಅವ್ರು ನನ್ನ ಕೈಗೆ ಸಿಕ್ಕಿದ್ರೆ ನಾನು ಏನೋ ಒಂದು ಹದಕ್ಕೆ ಮಾಡ್ತಿದ್ದೆ. ಬಾಲಿ ಹುಷಾರಿಲ್ದಿದ್ದು ಅಲ್ಲ, ಎಂಥದ್ದು ಅಲ್ಲ. ಹೋಟ್ಲು ಗೀಟ್ಲಿಗೆಲ್ಲ ಹೋಗಿ ಗಮ್ಮತ್ತು ಮಾಡ್ಕೊಂಡು ಹೋಗ್ಯಾರಂತೆ, ಗೊತ್ತಾನ? ಒಬ್ರಿಬ್ರೇನ ಹೇಳಿದ್ದಲ್ಲ ನನಗೆ, ಸುಮಾರು ಜನ ಹೇಳಿದ್ರು. ನೀ ಎಂತಕ್ಕೆ ಬರಲ ಜೊತೆಗೆ, ನೀ ಎಂತಕ್ಕೆ ಬರಲ ಅಂತ ಕೇಳ್ತಾ ಇದ್ದಾರೆ. ಎಂತ ಹೇಳೋದು ನಾನು? ನೀ ಹೋಗಿ ನೋಡಿದ್ದಾನ? ನೀ ಹೋಗಿ ನೋಡಿಯಾ? ಯಾರೇ ಎಲ್ಲಿ ಏನು ಮಾಡ್ಯಾರ ಹೇಳೋಣ. ಈಗ ನಿನ್ನ ಅಪ್ಪನ ಹತ್ರ ಅಂದ್ರೆ ನನ್ನಷ್ಟುದಕ್ಕೆ ಏನು ಮಾಡ್ತಾರೆ? ಇಲ್ಲ ಒಂದು 2 ದಿನ ಆಗ್ಯದೆ ಸುಮ್ಮನದಾರೆ. ಈಗ ಹಿಂಗೇನಾರು ಹೇಳ್ದ ಕೂಡಲೇ ಬೈಯೋಕ್ಕೆ ಬರ್ತಾರೆ. ಏನು ಗತಿ ಸಾಯದೇನು? ನೀನು ಕೆಲಸ ಮಾಡ, ಹೋಗು, ಕಾರ್ ತಗೊಂಡು ಹೋಗು, ಹೋಗೋಣ ಮನೆಗೆ, ನನಗೆ ಬಲೆ ಮೇಲೆ ಜ್ಞಾನ ಆಗ್ತದೆ ಅಂತ ಹೇಳು. ಬರದೆ ಇಲ್ಲಿಗೆ ಹೋಗ್ತದೆ. ಸುಮ್ಮನೆ ಇರಮ್ಮ ನೀನು. ಅವತ್ತು ಹೋಗೋಷ್ಟೊತ್ತಿಗೆ ಇಲ್ಲಿ ಇದು ಮಾಡಿದ್ದು ನೋಡ್ಲ ನೀನು ತಾನು ಅಂತ ಹೇಳಲ್ಲ. ಈಗ ಅಲ್ಲಿ ಹೋಗಿ ಮತ್ತೊಂದು ಸತಿ ಮರ್ಯಾದೆ ತೆಗ್ಸ್ಕಿ ಬರಲ್ಲ ನಾನು? ಹೇಳು ಅಪ್ಪನ ಹತ್ರ ಹಿಂಗೆ ಆಗಿದೆ, ಅದ್ರ ಬದಲು ಮನೆಗೆ ಬರ್ಬೋದಲ್ಲ ಅಂತ ಅಂತೀನಿ. ಅಪ್ಪ ಹೋದರೂ ಸುಮ್ಮನೆ ಬರ್ತದೆ. ಅಪ್ಪನೇ ಹೋಗಕ್ಕೆ ಹೇಳು, ನೀ ಹೇಳಿದ್ರು ಹೋಗ್ತಾರೆ. ಹೌದಪ್ಪ, ನನ್ನ ಇನ್ನ ಇಲ್ಲದೆ ಒಂದು ಹೆಜ್ಜೆ ಕಡಿಯಲ್ಲ. ಕೂರು ಅಂದರೆ ಕೂರ್ತಾರೆ, ನಿಲ್ಲ ಅಂದ್ರೆ ನಿಲ್ತಾರೆ. ನನ್ನ ಮಾತೇ ಪೂರ್ತಿ ಕೇಳೋದಲ್ಲ. ನಾನು ಮಾತಾಡ್ತಾನೆ ಹೇಳಿದ್ರೆ ಸಿಟ್ಟು ಬರ್ತದೆ ನಿಮಗೆ. ಎಂತ ಈಗ ಬಂದಕ್ಕೂ ಹೇಳೋದು ಹೇಳ್ತೀನಿ. ಅವರು ಏನು ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಂದರೆ ನಿನ್ನಪ್ಪ ಅಂದಂಗೆ ಆಯ್ತು. ನೀ ಇದ್ರೊಳಗೋಗಿ ಹೇಳ್ತೀನಿ. ಹಿಂಗೆ ಎಲ್ಲಿ ಕೂತಿ ನೋಡಿದ್ರೆ ಮತ್ತೊಂದು ಸತಿ ಸಿಟ್ಟು ಮಾಡ್ತಾರೆ. ನೀವು ಬೆಳಿಗ್ಗೆ ಗುಂಡನ ಜೊತೆ ಹೋಗು, ತೋಟದ ಬದಿ ಅಂತಾರೆ ಒಂಚೂರು ಇದು ಮಾಡೋ ಅಂದ್ರೆ ನಿಂಗೆ ಅದಕ್ಕೆ ಬಗ್ಲ. ಈಗ ಬತ್ತ ನಿಂಗೊಂದು ಎಂತ ಆಗಿದೆ ಅಂತಲೇ ಗೊತ್ತಿಲ್ಲ. ಯಾರ ಮಾತು ಕೇಳಲ್ಲ. ಏನು ತಾಯಿ ಮಗಂದು ಮೀಟಿಂಗ್ ಆತಾ ಇತ್ತು ಅಲ್ಲ? ನಿಮಗೆ ನಾಚಿಕೆ ನಗಿಯಾರು ಆಗಲ್ಲಲ್ರೇ ಮರತಿ. ದಿಂಡೇ ದೊಡ್ಡ ಹುಡುಗಿ ಅಂತ ಗಂಡ್ಸು, ಹುಡುಗ ಅಂದ್ರೆ ನಗಾಡ್ತಾರೆ ಯಾರು. ಮನೇಲಿ ಸುಮ್ಮನೆ ಕೂತ್ಕೊಂಡು ತಿಂದ್ಕೊಂಡು ಅದನ್ನಲ್ಲ, ಅವನಿಗೆ ಬೇಜಾರು ಆಗಲ್ಲಲ್ಲ. ಏನೊಂದು ಜನ್ಮ ಅಂಥೇಳಿ
ನೀರು ಬಿಡಕ್ಕೊಂಡು ಆ ಥರ ಗೋಳ್ ಬರ್ತಾನೆ. ಒಬ್ಬನೇ ಹಾಕ್ಕೊಂಡು ಒಂದು ಕಡೆ ಜೋಡ್ಸಿದ್ರೆ ಮತ್ತೊಂದು ಕಡೆ ತಪ್ಪೋತದ ಪೈಪು. ಹೋಗಿ ಒಂಚೂರಲ್ಲ ಆ ಪೈಪ್ ಹಿಡ್ಕೊಂಡ್ರೆ ಹಿಡ್ಕೋಬೋದು. ಸುಮ್ಮನೆ ಕಾಸಿನ ಕಡೆ ಕೆಲ್ಸ ಇಲ್ಲದೆ ಮನೆಯಲ್ಲೇ ಕೂತ್ಕೋತಾನಲ್ಲ, ಕೂರ್ಸ್ ತಿನ್ನಕ್ಕೆ ಹಾಕ್ತೀಯಲ್ಲ ನೀನು. ಇದಕ್ಕೆ ಅಂತ ಹೇಳೋದು. ಅಲ್ಲ ಹೋಗಿ ಬಂದು ನನ್ನೊಬ್ಳನೇ ಅಂತ ಹಿಂಗೆ ಏರ್ಕಿ ತಿಂತೀರಿ ಮಾರ್ರ. ಕೂರ್ಸು ತಿನ್ನಕ್ಕೆ ಹಾಕ್ತೀಯಲ್ಲ ಅಂದ್ರೆ ಎಂತ ಉಪವಾಸ ಹಾಕದಲ್ರಿ? ಉಣ್ಣಕ್ಕೆ ಬಂದು ಕೂತಾಗ ಉಣ್ಣಕ್ಕೆ ಇಕ್ಕದೆ ಇದ್ರೆ ಆತದ? ಇಲ್ಲ ನನ್ನಿದ್ರೆ ಹೇಳ ಬದಲು ಅವನಿದ್ರೇ ಹೇಳ್ಬಾರ್ದ? ಆ ಗುಂಡು ಮಾಡೋದು ಹಾಗೆ. ಹೋಗ ಒಂದು ಸಲ ಕರೆದು ಹೋಗ್ಬಾರ್ದ? ಬಲ್ಲಿ ಹಿಂಗೆ ನೀರು ಬಿಡಬೇಕು, ಒಬ್ಬನಿಗೆ ಆಗಲ್ಲ, ಪೈಪ್ ಹಿಡ್ಕೋಬೇಕು ಅಂತ. ಅವನಿಗೂ ಒಂಥರ ಇದಾದಂಗೆ ಆಗಿದೆ. ಈ ಪಟ್ಟಣಕ್ಕೆ ಏನಾರು ಹೋಗೋದು ಆಗಿದ್ರೆ ಆಧಾರ ಹೇಳ್ತಾರೆ. ಇವತ್ತೆಲ್ಲ ಒಂದುಗಳಿಗೆ ಹೋಗಿ ಬಂದಿದ್ದು ಬಿಟ್ರೆ ಮೊನ್ನೆಲ್ಲ ಒಂದಿನ ಹೋಗಿದ್ದ, ಮತ್ತು ಹೋಗೋದು ಇಲ್ಲ. ಹಂಗೆ ನನಗೆ ಒಂಥರ ಆಗ್ತದೆ ಹೋಗೋಕ್ಕೆ, ಹೊರಗಡೆ ಹೋಗೋಕ್ಕೆ ಒಂಥರ ಆಗ್ತದೆ ಅಂತಾನೆ. ನಾನು ಎಂತ ಮಾಡಲಿ? ಒಟ್ಟರಾಸೆ ನಾನು ಇದ್ದಿದ್ದೊಂದು ಹೆಚ್ಚಾಗಿದೆ. ಅದ್ರ ಮಧ್ಯೆ ಪುಣಾತ್ಗೀತೆ ಮಗಳದ್ದೊಂದು ಎಲ್ಲ ಹಿಂಗೆ ಬಂದು ಹೇಳಷ್ಟೊತ್ತಿಗೆ ಅವನಿಗೆ ಮನ್ಸಿಗೆ ಬೇಜಾರಾಗದೇ ಇರ್ತದ. ನಿಮ್ಗೆ ಅವರೆಲ್ಲ ಮಾಡೋ ತಪ್ಪು ಕಾಣಲ್ಲ. ಇವನು ಸಿಗ್ತಾನ ಇಲ್ಲಿ ಸಸಾರಕ್ಕೆ. ಓ, ಮೊನ್ನೆ ಒಂದಿನ ಹೋಗಿದ್ದ, ಇವತ್ತೊಂದಿನ ಹೋಗಿದ್ದ. ಅದಕ್ಕೆ ಗುಂಡು ಹೇಳಿದ್ನ? ಪೇಟೆಗೆ ಹೋಗಿ ಗುಂಡು ಹೇಳಿದ್ನ? ನೀ ಹೇಳಿದ್ದ? ನಾನು ಹೇಳಿದ್ನ? ಅಲ್ಲಿಗೆ ಹೋಗಕ್ಕೆ ಗೊತ್ತಾಗ್ತದೆ ಇವನಿಗೆ. ತೋಟಕ್ಕೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಅವ್ನು ಹೇಳ್ದ ಅಂತ ಹೇಳಿ ನೀನು ಹಾಗೆ ಮಾತಾಡ್ತೀಯಲ್ಲ. ಅದ್ರ ಮಧ್ಯೆ ಇದ್ರದ್ದೊಂದು ಎಂಥದ್ದು ಹೇಳ್ದಲ್ಲ. ಯಾರು ಏನು ಎಂತ ಸರಿಸಿನ ಸುದ್ದಿ ಹೇಳ್ತಿದ್ದೀಯಾ? ಎಂತ ಮಾಡ್ತದ? ಅದೆಂತ ಮಾಡ್ತೇನೆ ನಿನ್ನ ಮಗಗೆ? ಬಂದದ? ಎಷ್ಟೊತ್ತಿಗೆ ಬಂತ? ನಿಮ್ಮ ಸೊಸೆ ಈಗ ಅದಾಗೆ ಬರೋಕ್ಕೆ ಕೂತದ. ಈಗ ಬಂದು ಒಳಗೆ ಕೂತದ, ಕುದ್ದಡಿಸ್ತೀನಿ, ಹೋಗಿ ನೋಡಿ. ಮಾತಾಡ್ತಾಳೆ ಬಂದದಂತೆ. ಅಷ್ಟೆಲ್ಲ ಒಳ್ಳೆ ಗುಣ ಇದ್ದಿದ್ರೆ ಮತ್ತಿನ್ನೇನು. ಮನೆಗೆ ಬರಲ್ಲ, ಪೇಟೆಗೆ ಬಂದಿದ್ರಂತೆ ಅಕ್ಕ ತಂಗಿ. ಏನು ಇಡೀ ಪೇಟೆ 3 ಸುತ್ತು ಬಂದು ಹೋಟ್ಲು ಮನೆ ಬೇಕಾದಂಗೆ ತಿಂದ್ಕೊಂಡು ಹಿಂಡ್ಕೊಂಡು ಸಾಯಂಕಾಲ ಸರಿಗೆ ಹೋಗ್ಯಾರಂತೆ. ಅದಲ್ಲದೆ ಆ ಹುಡುಗನ ಬೇರೆ ಕರ್ಕೊಬಂದಾರಂತೆ. ಇವು ತಿರುಗದೆ ಎಂತಾರು ಮಾಡ್ಕೊಂಡ್ಲಿ, ಅವನ್ನಾರು ಸುಮ್ಮನೆ ಬಿಡ್ಬೇಕ ಬೇಡ? ಓ, ಹಿಂಗೆ ಆಗಿದ್ದ. ಈಗ ಬರಲಿ, ಪ್ಯಾಟಿಗೆ ಅಂತದ ಕೆಲಸ ಇತ್ತೇನ, ಬಂದರೆ ಹೋಗ್ಯಾರೆ. ಅದರಲ್ಲಿ ಏನೀಗ? ಬಂದಕ್ಕೂ ಏನಾತ? ಅದಕ್ಕೆ ನಿಮಗೆ ಯಾಕೆ ತಲೆ ಕೆಡ್ಬೇಕು ತಾಯಿ ಮಗಗೆ? ಅಲ್ಲ, ಅಷ್ಟು ಸಲೀಸು ಹೇಳ್ತೀರಲ್ಲ, ಸಿಗ್ತಾರಲ್ಲ ಹೇಳ್ತಾರಂತೆ ನಿನ್ನ ಹೆಂಡ್ತಿ ಪೇಟೆಲಿ ಇತ್ತು, ನಿನ್ನ ಹೆಂಡ್ತಿ ಪೇಟೆಲಿ ಇತ್ತು ಅಂತ. ಅಲ್ಲಿಗೆ ಬಂದಳಿಗೆ ಮನೆಗೆ ಬರಲ್ಲ ಅಂತ ಅವರೆಲ್ಲ ಕೇಳಿಷ್ಟೊತ್ತಿಗೆ ಇವನಿಗೊಂಥರ ಆಗಲ್ಲನ್ರಿ. ಅಲ್ಲಿ ತನಕ ಬಂದಳಿಗೆ ಅದಕ್ಕೆ ಇಲ್ಲಿಗೆ ಬರೋಕ್ಕೆ ಏನಾಗಿತ್ತು ನೋಡೋಣ. ಅದನ್ನೇ ಹೇಳ್ಕೊಂಡು ಬೇಜಾರು ಮಾಡ್ತಾನೆ. ನನ್ನ ಹಣೆ ಬರ ಹಿಂಗಾತು, ಎಂತ ಇದು ಮಾಡೋದು. ಈಗ ಅಪ್ಪನಾರು ಹೋಗಿ ಬಂದಾರು ಬರ್ಬೋದು, ಇಲ್ಲ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳ್ಬೋದು. ಅವರು ಎಂಥದನ್ನೂ ಇದು ಮಾಡಲ್ಲ. ಹಂಗೆ ಒಟ್ಟಿನಲ್ಲಿ ಎಲ್ಲೋ ತಲೆ ಎತ್ಕೊಂಡು ತಿರುಗದೆ ಇದ್ದಂಗೆ ಆಗಿದೆ ಅಂತ ಒಂಥರ ಭಾಳ ಮನಸ್ಸಿಗೆ ಬೇಜಾರು ಮಾಡ್ಕೊತಾ ಇದ್ದ. ಅದೇ ಇಲ್ಲಿ ಮಾತಾಡ್ತಾ ಕೂತು. ನೋಡು, 1-2 ದಿವಸ ಆಗಿದೆ, ಮನೇಲಿ ಏನು ಕರ್ಕರೆ ಆಗದೆ ಸುಮ್ಮನಾರು ಇದು ಬಿಡು. ನನಗೆ ಸಿಟ್ಟು ನತ್ತಿಗೇರ್ತು ಅಂದರೆ ಏನು ಹೇಳ್ತೀನಿ ಏನು ಬಿಡ್ತೀನಿ ಅಂತ ಗೊತ್ತಿಲ್ಲ. ಏನು ಬೇಜಾರು ಏನಿಗೆ? ಅದು ಅಲ್ಲಿ ಪ್ಯಾಟಿಗೆ ಬಂದು ಹೋತು ಅಂತ ಹೇಳಿದ್ದು ಇವನಿಗೆ ಬೇಜಾರತ್ತು. ಏನೇನು ಕೊಂಬು ಇಲ್ಲಿ ಮಾಡಿದ್ನಲ್ಲ ಅದಕ್ಕೆ ಬೇಜಾರಾಗ್ಲಂತ. ಅದಕ್ಕಾಗ್ಲಂತ ಅಲ್ಲ, ಪ್ಯಾಟಿ ಅವ್ರ ಮನೆಗೂ ಅದೇ ಹತ್ರ ಬರ್ತಾರೆ ಹೋಗ್ತಾರೆ. ಅಕ್ಕ ತಂಗಿ ಇಬ್ಬರು ಮನೇಲಿ ಅದರಿ, ಎಂದಾರು ಒಂದು ಕೆಲಸ ಇರ್ತದೆ. ಅದಕ್ಕೆ ಇವನಿಗೆ ಯಾಕೊಂತಾರ ಆಗ್ಬೇಕ? ಇಷ್ಟೆಲ್ಲ ಮಾಡಿದ್ನಲ್ಲ, ಇದಕ್ಕೇನು ಅನ್ನಿಸ್ಲಂತ? ಹೇಳಿದ್ನಿ ಎಷ್ಟು ಸತಿ ಹೇಳ್ತೀರಿ ಪುಣಾತ್ಮ? ಹೇಳ್ತಿದ್ದೆ ನಾನು, ಅವನಿಗೆ ಎಂತ ಮಾಡ್ದ ಅಂತಲೇ ಗೊತ್ತಾಗ್ಲಂತೆ ಅಂಥೇಳಿ ಮತ್ತೆ ಅದನ್ನೇ ಹೇಳ್ತೀರಿ.
ಇನ್ಮೇಲೇನು ಹಂಗೆ ಇದು ಮಾಡಲ್ಲ ಅಂತಾನೆ. ಈ ಟೈಮಲ್ಲಿ ಅದು ಬಂದು ಇಲ್ಲಿದ್ದರೆ ಹೆಂಗಾರು ಒಂದು ಬುದ್ಧಿ ಹೇಳಿ ಮಾಡಿ ತಿದ್ಕೊಂಡು ಹೋಗ್ಬೋದು. ಹೋಗಲ್ಲಿ ಕೂತ್ಕೊಂಡ್ರೆ ಎಂತ ಇದು ಮಾಡೋಕತ್ತದ, ನಮ್ಮ ಮಾತು ಕೇಳ್ತಾನವ. ಜೊತೆಗೆ ಬಾಲೆ ಇರ್ತಾನೆ, ಅವನ ಹತ್ರ ಆಡ್ತಾ ಮಾಡ್ತಾ ಅದು ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ಒಂದೊಂದೇ ಎಲ್ಲ ಸಮ್ ಮಾಡ್ಕಿದ್ದ ಬರ್ತಾನೆ. ಒಂದೇ ಸತಿ ನೀನು ಹಿಂಗೆ ಮಾಡೋ ಕೆಲಸಕ್ಕೆ ಹೋಗೋ ಅದು ಮಾಡು ಇದು ಮಾಡು ಅಂದರೆ ಹೆಂಗೆ? ಹಿಂಗೆ ನಮಗೆ ಹೇಳಕ್ಕೆ ಸುಲಭ. ಒಂದೇ ದಿವ್ಸ ಹಂಗೆ ಕುತ್ಕೊಂಡು ಬೇಜಾರು ಮಾಡ್ತಿದ್ದ. ಯಾಕಾರು ದೇವ್ರು ನಂಗೆ ಹಾಗಿದ್ದು ಬುದ್ಧಿ ಕೊಟ್ಟನೇನ, ಜನ ಎಲ್ಲ ಒಂಥರ ನೋಡಿ ನಗಾಡ್ತಾರೆ, ಹೊರಗೆ ಹೋಗೋಕ್ಕೆ ಬೇಡ, ಮುಖ ತೋರ್ಸೋಕ್ಕೆ ಬೇಡ ಅಂತಿದ್ದ. ಭಾಳ ಮನ್ಸಿಗೆ ಬೇಜಾರು ಮಾಡ್ಕೊಂಡೇನು, ಗೊತ್ತಾಗಿದ್ದೀಗ ತಾನು ಮಾಡಿದ ತಪ್ಪಾಯ್ತು ಅಂತ. ನೀವು ಹಿಂಗೆ ಮಾಡ್ತಿದ್ದೀರಪ್ಪ. ಬಿಡು, ನಿನ್ನ ಹತ್ರ ಮಾತಾಡ್ತಾ ಕೂತ್ರೆ ಅದೇ ಇದಾಗ್ತದೆ. ನೀ ಈಗ ಹೋಗು, ಒಳಗೆ ಹೋಗಿ ಕುಡಿಯೋಕ್ಕೊಂದು ಲೋಟ ಏನು ತರಿದ್ರು ತಗೋಬ ಮರತೆ. ಹಿಂಗೇನು ಹೇಳೋ, ಅಮ್ಮ ಮಗ ಮನೆಯಲ್ಲೇ ಇರ್ತೀರಲ್ಲ, ಹಿಂಗಿದ್ದೇ ಇದು ಮಾಡ್ತಾ ಇರ್ತೀರಿ. ನೋಡಲ್ಲಿ ಹೇಳೋದು ಹೇಳ್ತಾನೆ ಇದ್ದೀನಿ, ಹಿಂಗೆ ಮಾಡ್ತೀರಲ್ಲ, ಒಂದು ಫೋನಾರು ಮಾಡಿರಿ ನಿಮ್ಮ ಸೊಸಿಗೆ. ಏನು ಹಿಂಗಿದ್ದು ಹವ್ಯಾಸ ಮಾಡ್ತೀಯ, ಇಲ್ಲಿ ತನಕ ಬಂದು ಹಳ್ಳಿಗೆ ಹಂಗಾರೆ ಮನೆಗೆ ಬರೋಕ್ಕೆ ಕಾಲು ಉಣಕ್ಲನೋ, ಎಷ್ಟು ದಿವಸ ಹಿಂಗೆ ಮಾಡ್ಕೊಂಡಿರ್ತೀಯ ಎಲ್ಲ ಹೇಳಿ ನೋಡೋಣ. ಎಲ್ಲರೂ ಈಗ ಅದು ಹೇಳ್ದಂಗೆ ನೀವು ಕೇಳ್ತೀರಿ, ನಿಮ್ಮ ಮಾತು ಒಂದು ಕೇಳೋಕ್ಕಾಗಲ್ಲ. ಅದಕ್ಕೆ ಬರೋಕ್ಕೆ ಹೇಳಿ, ಪಕ್ಕನ ಮನೆ ಕಡೆ ಬರೋಕ್ಕೆ ಹೇಳಿ. ಅಲ್ಲ, ನಂಗೆ ಹೇಳಕ್ಕೆ ನೀನೇ ಫೋನ್ ಮಾಡೆ. ನೀನು ಮಾಡು ಫೋನು, ಹಿಂಗೆ ಬಾ ಅಂತ ಹೇಳು, ಹಿಂಗೆ ಮಾಡಿಯಲ್ಲ ಅಂತ ಹೇಳು, ನೋಡು ನೀ ಅಂತ ಹೇಳ್ತದ ಗೊತ್ತಾಗ್ತದಲ್ಲ. ನಾನು ಅದನ್ನು ಬಾ ಅಂತ ಹೇಳೋವಲ್ಲ, ನಾನು ಹೇಳೋದೇ ಇಲ್ಲ. ಅದಕ್ಕೆ ಮನಸ್ಸಾಗಿ ಯಾವತ್ತಾರು ಬರೋತಾರು ಬರಲಿ, ಬರೆದಿದ್ರೂ ಇಲ್ಲ, ಎಲ್ಲ ಒಟ್ಟಿನಲ್ಲಿ ಚೆನ್ನಾಗಿರಲಿ ಅಷ್ಟೇ ತೀರ್ಮಾನ ಮಾಡ್ಕೊಂಡೀನಿ ನಾನು. ಏನು ತಮಾಸ್ಗೆ ಮಾಡ್ತೀರಾ? ಇದು ಎಲ್ಲಿಗೆ ಹೋಗಿ ಮುಟ್ಕಿತದೆ ಅನ್ನೋ ಪ್ರಜ್ಞೆ ಇದೆಯಾ ನಿಮಗೆ? ಅದೀಗ ಇರ್ತದೆ ಏನಲ್ಲ, ಯಾವತ್ತೇನಾರು ನಿಕಾಟಿಲ್ಲ ಏನಿಲ್ಲ, ಅಪ್ಪ ಅಮ್ಮ ಗನಂಗೆ ನೋಡ್ಕಿತಾರೆ, ಎಷ್ಟು ದಿವ್ಸ ಬೇಕಾದ್ರೆ ಇರ್ತದೆ. ಎಲ್ಲೇ ಇದ್ರೆ ಗಂಡನ ಮನೇಲಿ ಇದ್ದಂಗೆ ಆಗ್ತದನ್ರಿ, ಆ ಹುಡುಗ ಅಪ್ಪನ ಮನೇಲಿ ಇದ್ದಂಗೆ ಆಗ್ತದ. ಒಂದು ಪಕ್ಷ ಬರೋದೇ ಇಲ್ಲ, ಅಲ್ಲೇ ಇತ್ತು ಅಂದರೆ ಮನೇಲಿ ಹುಟ್ಟಿದ ಮಗನೇ ಅಂತ ಮಾಡೋದು ಅವನ್ನ, ಇಲ್ಲಿರೋದು ಬೇಡ. ಇಷ್ಟು ದಿವಸ ಆಗಿದ್ದೆ ಸಾಕು, ಇನ್ನಾರು ಎಲ್ಲ ಒಂದು ಸಮ ಮಾಡ್ಕೊಳ್ಳೋಣ ಅಂತ ನಾನು ಹೇಳ್ತೀನಿ. ನೀವು ನಿಮ್ಮದೇ ಇದು ಮಾಡ್ತೀರಪ್ಪ. ನೋಡು, ನಾನು ಹಿಂಗೆ ಒಂದು ಸತಿ ಹೇಳಿದೆ, ಈಗ ಏನಿಲ್ಲಿ ಹೇಳ್ದ ನೀನು ಸೊಸೆಗೆ ಫೋನ್ ಮಾಡ್ಕೊಂಡು ಹೇಳು. ಏನು ಮರತಿ ಇಲ್ಲಿ ಬಂದು ಇಲ್ಲೇ ಹೋದ ಅಂತಲ್ಲ, ಮನೆಗೆ ಬರ್ಬೋದಿತ್ತನು, ಯಾವತ್ತು ಬತ್ತೀಯ, ಆತು ಹೋತು, ಇನ್ಮೇಲೆ ಹಿಂಗೆ ಆಗಲ್ಲ, ಸುಧಾರಿಸ್ಕೊಳ್ಳೋಣ ಬಾ ಅಂತೇಳಿ ನಿಧಾನದಿಂದ ಹೇಳು. ನೀನು ನಿನ್ನ ಮಗಗೆ ಫೋನ್ ಮಾಡೋಕ್ಕೆ ಹೇಳು, ಫೋನ್ ಮಾಡಿ ಒಂದು ಸ್ವಲ್ಪ ದೈನ ಅನ್ನಲಿ, ಬಾ ಮರತಿ ಅಂತ ಹೇಳಕ್ಕೆ ಹೇಳು, ನೋಡೋಣ ಬಂದರೂ ಬರ್ಬೋದು. ಫೋನ್ ಮಾಡಿದ್ರೆ ಎತ್ತಬೇಕೆ, ಫೋನ್ ಎತ್ತದೆ ಮಾತಾಡೋದಿಲ್ಲಿಂದ. ದಿನಕ್ಕೊಂದು 100 ಸತಿ ಮಾಡ್ತಾನೆ ಏನ, ಒಂದೊಂದು ಸತಿ ಎತ್ತದೇ ಇಲ್ಲಂತೆ, ಒಂದೊಂದು ಸತಿ ಪಟಕ್ಕ ಕೊಟ್ಟು ಮಾಡ್ತದಂತೆ. ಈಗ ಗಂಡ್ಸಲ್ಲಂದ್ರಿ ಅಮ್ಮ, ಒಂದು ಮನ್ಸಿಗೊಂಥರ ಬೇಜಾರಾಗಲ್ಲ. ಓ, ನಿನ್ನ ಮಗ ಗಂಡಸು, ಹಂಗಾಗಿ ಅವನಿಗೆ ಬೇಜಾರಾಗ್ತದೆ. ಹಿಂಗ್ಸ್ರಿಗೆ ಬೇಜಾರು ಏನಾಗಲ್ಲ. ಸಮ ನೀನು ಹೇಳೋದು ಸಮ ಅಲ್ಲ. ಹಂಗಾರೀಗ ನಾನು ಗಂಡಸು ಇಲ್ಲಿ ಬಂದ ನಿಂತು ಒಂದು ಲೋಟ ಕುಡಿಯಕ್ಕೆ ಬಾ ಅಂತ ಹೇಳಿ ಎಷ್ಟೊತ್ತಾತ? ಎದ್ದ ನೀನು, ಎದ್ದು ಒಳಗೆ ಹೋದ, ತರೋಣ ಅಂತ ನೋಡ್ದ. ಯಾಕೆ ನಾ ಗಂಡಸಲ್ಲ, ನಂಗೆ ಬೇಜಾರಾಗಲ್ಲ. ಅಷ್ಟು ಹೋಗಿ ಕುಡಿಯಕ್ಕೆ ಒಂದು ಲೋಟ ತಬ, ಉಳಿದ ಪುರಾಣ ಎಲ್ಲ ಕಡಿಕೆ. ಬೇಜಾರಾಗ್ತದಂತೆ, ಬೇಜಾರು. ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತೀನಲ್ಲ ನಾನು ಹೇಳಿದ ಯಾವ ಮಾತು ನೀವು ತಗೋತೀರಿ ಬೇಕಾತಲ್ಲ. ಅದು ಹೇಳಿದ್ರಂತೆ, ನಾನು ನೋಡ್ತೇನೆ, ಇನ್ನೊಂದು 2 ದಿನ ನೋಡ್ತೀನಿ, ನಾನೇ ಎತ್ಲಗಾರ ಹೋಗ್ತೇನೆ, ನನಗೆ ಏನೊಂದಿಲ್ಲ ಬಂದಿಲ್ಲ. ಅಕ್ಕಯ್ಯರ ಮನೆಗಾಗಲಿ ಅಣ್ಣಯ್ಯರ ಮನೆಗಾಗಲಿ ಹೋಗ್ತೀನಿ, ಏನು ಕರೀತೆ ಏನು ಸ್ವಲ್ಪ ದಿನ ಆಗಲ್ಲ, ಹೋದ್ರೆ ನಾ ಬರೋದೇ ಇಲ್ಲ. ಬಂದರೂ ಬಂದೆ, ಬಿಟ್ಟರೆ ಬಿಟ್ಟೆ. ಏನು ಮಾಡ್ಕಿತೀರೋ ಮಾಡ್ಕೊಳ್ಳಿ. ಪೋಸ್ಟ್ ಆ ಕೆಲಸ ಮಾಡು ಹೇಳ್ತೀನಿ, ಆ ಕೆಲಸ ಮಾಡು ಪೋಸ್ಟ್. ನೀನು
ಯಾರ ಮನೆಗೆ ಓತಿ ಹೋಗ್ಲಿ, ಇಲ್ಲಿ ಸುಮ್ಮನೆ ಕೂತು ಇಲ್ಲೇ ಕೂಚಿ ಬೆಂಚಿ ಎಲ್ಲ ಸಂಸದ್ಕಿಂತ ಅಡುಗೆ ಮಾಡಲಿ ಬಗ್ಗಿ, ಅದನ್ನಾರು ಒಂದು ಮಾಡಲಿ, ಆ ಕೆಲಸ ಆಗಲಿ. ಫಸ್ಟ್ ನೀವು ಹೋಗು ಹೇಳ್ತೀನಿ.